ಹಾಯ್ ಫ್ರೆಂಡ್ಸ್, ವಾಸವಿ ವರ್ಡ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಖಾರ ಪೊಂಗಲ್ಲು. ಇದಕ್ಕೆ ಬೇಕಾಗಿರೋದು ಕುಸುಬೆ ರಾತ್ರಿಗೆ ನೆನೆಸ್ಕೋಬೇಕು. ಒಂದು 4 ಸ್ಪೂನಷ್ಟು. ಬೆಳಗ್ಗೆ ಇದನ್ನು ರುಬ್ಕೊಬೇಕು. ಈ ಥರ ರುಬ್ಕೊಂಡು ಸೋಸ್ಕೋಬೇಕು. ಈಗ ಸೋಸಿದ ಮೇಲೆ ಮತ್ತಿನ್ನೊಂದು ಸರಿ ರುಬ್ಕೋಬೇಕು. ಇದನ್ನಷ್ಟು ತಗೊಂಡು ಮತ್ತೊಂದು ಸರಿ ರುಬ್ಕೊಂಡು ಸೋಸ್ಕೊಂಡು ಇಟ್ಕೋಬೇಕು ಹಾಲನ್ನ. ಇದು ಅಳತೆ ನೀರು ತಗೊಂಡಿರ್ತೀವಲ್ಲ, ಒಂದು ಅಕ್ಕಿ ಒಂದು ಹೆಸರುಬೇಳೆ ಅಂದರೆ ಒಂದು ಅಕ್ಕಿಗೆ 3.5 ಲೋಟ, ಇನ್ನೊಂದು ಹೆಸರುಬೇಳೆಗೆ 3.5 ಲೋಟ, ಒಟ್ಟು 7 ಲೋಟ ಕುಸುಬೆ ಹಾಲು ತಗೊಂಡ್ಮೇಲೆ ಈ ಥರ ಒಣ ಕೊಬ್ಬರಿ ಕೂಡ ರುಬ್ಬಿ ಇಟ್ಕೋಬೇಕು. ಈಗ ಫಸ್ಟು ಹೆಸರುಬೇಳೆ, ಅಕ್ಕಿ, ಇಂಗು, ಅರಿಶಿಣದ ಎಲೆ ಇಟ್ಕೊಂಡಿದ್ದೀನಿ, ಜೀರಿಗೆ, ಮೆಣಸು, ಆಮೇಲೆ ಗೋಡಂಬಿ ಎಲ್ಲ ಬೇಕಾಗತ್ತೆ. ಈಗ ಒಂದು ಕುಕ್ಕರಿಗೆ ಈ ಥರ ಎಣ್ಣೆ ಮತ್ತು ಒಂದು ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು 4 ಸ್ಪೂನ್ ಥರ ಅದು ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಮೆಣಸು ಹಾಕಿ ತೊಳೆದಿಟ್ಕೊಂಡ್ರಂಥ ಹೆಸರುಬೇಳೆ ಅಕ್ಕಿನೂ ಈ ಥರ ಹುರ್ಕೊಂಬಿಟ್ಟು 3.5 ಅಳತೆ ಲೆಕ್ಕದಲ್ಲೇ ಅದರಲ್ಲೇ ಹಾಲು ತಕ್ಕೋಬೇಕು. ಅದು ಕೊಬ್ಬರಿ ಹಾಲು, ಕುಸುಬೆ ಹಾಲು ಹಾಕ್ಬಿಟ್ಟು ಮತ್ತೊಂದು ಅರ್ಧ ಲೋಟ ಹಾಲು ಹಾಕ್ಬಿಟ್ಟು 3.5 ಲೋಟ, ಒಂದು ಲೋಟಕ್ಕೆ 3.5 ಲೋಟ ಅಳತೆ ಹಾಕ್ಬಿಟ್ಟು ನೀರನ್ನು ಉಪ್ಪು ಹಾಕಿ, ಇದಕ್ಕೆ ಹಸಿಮೆಣ್ಸಿಕಾಯಿನೂ ಹಾಕ್ಬೇಕಾಗತ್ತೆ, ಅರಿಶಿಣ ಪುಡಿ ಹಾಕಬೇಕು, ಸ್ವಲ್ಪ ಸಾರಿನ ಪುಡಿ ಹಾಕಬೇಕು, ಅಂದರೆ ಧನಿಯಾ ಮಿಕ್ಸ್ ಮಾಡಿರ್ತೀವಲ್ಲ ಆ ಸಾರಿನ ಪುಡಿ ಹಾಕಬೇಕಾಗತ್ತೆ, ಸ್ವಲ್ಪ ಜೀರಿಗೆ ಪೌಡ್ರೂ ಹಾಕ್ಬೋದು. ಈ ಥರ ಅರಿಶಿಣದೆಲೆ ಮೇಲೆ ಇಡಬೇಕು. ಈ ಥರ ಇಟ್ಟು 2 ವಿಸಿಲ್ ಮಾಡಿದರೆ ಕರೆಕ್ಟ್ ಆಗುತ್ತೆ. ಈಗ ಪೊಂಗಲ್ ರೆಡಿ ಆಯಿತು. ಅಕಸ್ಮಾತ್ ಸರಿ ಹೋಗದೇ ಇದ್ದರೆ ತಿಕ್ನೆಸ್ಸು ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ಬಿಸಿ ನೀರು ಹಾಕ್ಕೋಬೇಕು. ಇದಕ್ಕೆ ಬಿಸಿ ನೀರು ಹಾಕಿ ಕೈ ಆಡಿದರೆ ಸರಿ ಹೋಗುತ್ತೆ. ಈ ಥರ ಇದು ಟೇಸ್ಟಾಗಿರುತ್ತೆ ಕುಸುಬೆ ಹಾಲು